ಚಳ್ಳಕೆರೆಯಿಂದ ನಾಯಕನಹಟ್ಟಿಗೆ ಹೋಗುವ ಮುಖ್ಯ ರಸ್ತೆ ತಗ್ಗು ಗುಂಡಿಯಂತಾಗಿದೆ. ನೇರ್ಲಗುಂಟೆ ಗ್ರಾಮದ ಶ್ರೀ ಆಂಜನೇಯ ದೇವಸ್ಥಾನ ಮುಂಭಾಗದ ಮುಖ್ಯ ರಸ್ತೆ ಮಾರುದ್ದ ತಗ್ಗು ದೊಡ್ಡ ಗುಂಡಿಯಂತಾಗಿದೆ. ಸಾವಿರಾರು ವಾಹನಗಳು ಇದೇ ರಸ್ತೆಯಲ್ಲಿ ಹೋಗುವುದು. ದ್ವಿಚಕ್ರ ವಾಹನ ಸವಾರರ ಕಿರಿಕಿರಿ. ಸಾಕಷ್ಟು ಜನ ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಸ್ತೆ ಪಕ್ಕದಲ್ಲೇ ಚರಂಡಿ ಮಾಡಲು ಜೆಸಿಬಿಯಿಂದ ಬುನಾದಿ ತೋಡಿ ಮಣ್ಣು ಪಕ್ಕದಲ್ಲೇ ಹಾಕಿದ್ರು. ಚರಂಡಿ ಮುಗಿದ್ರು, ಬಿಲ್ ತಗೊಂಡ್ರು, ಆದರೆ ಪಕ್ಕದಲ್ಲಿ ಹಾಕಿದ ಮಣ್ಣು ತೆಗಿಲಿಲ್ಲ. ಮಳೆ ಬಂದು ಮಣ್ಣು ಗುಂಡಿಗಳಾಗಿ ಪರಿವರ್ತನೆಗೊಂಡಿವೆ. ಮುಖ್ಯ ರಸ್ತೆನೇ ಕಿತ್ತು ಹೋಗಿ ಗುಂಡಿಯಂತಾಗಿದೆ. ಇದು PW ಇಲಾಖೆಗೆ ನೋಡಿದ್ರು ಮೌನ ವಹಿಸಿದ್ದಾರೆ. ಚರಂಡಿ ಪಕ್ಕದಲ್ಲಿ ಪೊದೆಯಂತಾಗಿದೆ. ಜಾಲಿ, ಮುಳ್ಳಿನ ಗಿಡ, ಇತರೆ ಗಿಡ ಗಂಟೆಗಳು ಪೊದೆಯಂತೆ ಕಾಣುತ್ತದೆ. ಗ್ರಾಮ ಪಂಚಾಯಿತಿ ಮಾತ್ರ ತೆಪ್ಪಗೆ ಕುಳಿತಿದೆ. PW ಇಲಾಖೆಯವರು ಇಲ್ಲಿಂದಲೇ ಓಡಾಡೋದು. ತಹಶೀಲ್ದಾರ್, AC, DC ಇದೇ ರಸ್ತೆಯಲ್ಲಿ ಹೋಗುವುದು ಬರುವುದು. ಇವರಿಗೆ ರಸ್ತೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಇನ್ನಾದರೂ ಎಚ್ಚರ ವಹಿಸಿ ಮುಂದಿನ ಅನಾಹುತಗಳನ್ನು ತಪ್ಪಿಸಿ ಎಂದು ನೇರ್ಲಗುಂಟೆ ಗ್ರಾಮಸ್ಥರ ಆಗ್ರಹ.